ಶಾರದಾ, ಶಾರದಾ, ಅಯ್ಯೋ ಎಲ್ಲೋದ್ಲಪ್ಪ ಇವಳು. ನಮ್ಮಮ್ಮ ಪರ್ಕಿನಾಗ ಹೊಡೆದಿದ್ದಕ್ಕೆ ಮುನಿಸ್ಕೊಬಿಟ್ಟು ಹೊಂಟೋಗ್ಬಿಟ್ಟವಳಲ್ಲ, ಎತ್ತೊಂಟೋಗ್ಬಿಟ್ಲು. ದೇವ್ರೇ, ನನ್ನ ಎಂಡ್ರು ಏನಾರ ಮಾಡ್ಕೊಬಿಟ್ರೆ ಯಾರ ದಿಕ್ಕು ನನಗೆ? ಯಾಕೆ ಎಲ್ಲರೂ ಶಾರದಿ ಮೇಲೆ ಇಷ್ಟು ಒಂದು ಹಾಗೆ ಸಾಧಿಸ್ತಾರೆ? ಏನೋ ಹೊಸಿ ದುಡ್ಡಾಸೆ ಇರ್ಬೋದು, ಆದರೆ ಭಾಳ ಒಳ್ಳೆಯವಳು. ಆದರೆ ಯಾಕೆ ಹಿಂಗೆ ಹಾಗೆ ಸಾಧಿಸ್ತಾಳೋ ಏನೋ ಗೊತ್ತಿಲ್ಲ. ನಾ ಪೊದ್ದುಗೂ ಆಗಕ್ಕಿಲ್ಲ, ನಮ್ಮ ಅಮ್ಮಂಗೂ ಆಗಕ್ಕಿಲ್ಲ, ಯಾರಿಗೂ ಆಗಕ್ಕಿಲ್ಲ. ಈಗ ಏನು ಮಾಡಲಿ ನಾನು? ಶಾರದಾ, ಶಾರದಾ, ಲೇ ಶಾರದಾ, ಎಲ್ಲೋದೆ? ಈ ಕಡೆನೇ ಓಡ್ ಬಂದ್ಲಲ್ಲಪ್ಪ, ಎತ್ತೊಂಟೋಗ್ಬಿಟ್ಲು ಇವಳು. ಲೇ ಶಾರದಾ, ಯಾರು ನಿನ್ನ ಜೊತೆ ಇಲ್ಲ ಅಂದ್ರೂ ನಾನು ಇತ್ತೀನಿ ಕಣ್ಲೆ ನಿನ್ನ ಜೊತೆ. ನಿನ್ನ ಗಂಡ ನಾನಿದ್ದೀನಿ. ಅದು ಎಲ್ಲಿ ಓಡೋದೆ? ಬಾರೆ. ಅಯ್ಯೋ ದೇವ್ರೆ, ನನ್ನ ಎಂಡ್ರನ್ನ ನೀನೇ ಕಾಪಾಡಬೇಕು ತಂದೆ. ಅವಳು ಏನೂ ಮಾಡ್ಕೊಂಡಿದ್ದಂಗೆ ನೀನೇ ಕಾಪಾಡಬೇಕು ಅಪ್ಪ ದೇವ್ರೆ. ಯಾರು ನನ್ನ ಕೇಳೋ ನೀರು? ಸಿದಣ, ಸಿದಣ, ನನ್ನ ಎಂಡ್ರು ಈ ಕಡೆ ಬಂದ್ಲಾ? ಇಲ್ಲ, ಬರ್ಲಿಲ್ಲ. ಹೌದೇ? ಮತ್ತೆ ಎತ್ತೋದ್ಲೇ ಶಾರದಿ, ಎತ್ತೋದೆ. ಈ ಕಡೆ ಒಂದು ಕಿತ್ತ ನೋಡ್ಕೊಬರನ್ ಹೋಗಿ. ದರಿದ್ರದರು ನನ್ನೇನಿಯ ಪರ್ಕೆ ತಕೊಂಡು ನನ್ನೇನಿಯ ಹೊಡಿತಾಳ. ಮತ್ತೆ ಕೊಂತ್ರಿ ಅವಳಂತ ಕೊಂತ್ರಿ ಯಾರು ಇಲ್ಲ ಸಾವ್ಕಾರೆ. ಅವಳು ದೊಡ್ಡ ಕೊಂತ್ರಿ ಅಲ್ಲ. ನಾನೇನು ಮಗಿನ ಸಾಯಿಸಿಬಿಟ್ನ ಏನು? ಎಲ್ಲರೂ ಆನಂದ್ ಮಗ ನೋಡಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಚ್ಚು ಹಿಡ್ಕೊಂಡು ಬತ್ತು ಊರು ತುಂಬ ಓಡಾಡಿಸ್ತಾನೆ. ಇವು ದೊಡ್ಡ ಮತ್ತೆ ನೋಡಿದ್ರೆ ಪರ್ಕೆ ಹಿಡ್ಕೊಂಡು ಅಮ್ಮಕ್ಕನ ಗರೆ ಬಡಿತಾಳೆ. ನನಗೇನಿಯ ನನಗಂತೂ ಸಾಕು ಹೋಗ್ಬಿಟ್ಟೈತೆ. ಇಂಥ ಬಾಳ ಅದು ಏನಕ್ಕೆ ಬಾಳ್ತಾ ಇದೀನೋ ಅದೇನಕ್ಕೆ ಇದೀನೋ ನನಗಂತೂ ಗೊತ್ತಾಯ್ತಿಲ್ಲ. ನಾನಂತೂ ಎಂತ ಕ್ವಾಪ ಹೊತ್ಬಿಟ್ಟಿದ್ದು ನನಗಂತೂ ಅಂದರೆ ಸಿಟ್ಟಿಗೆ ಬಾವಿ ತಗೋಗಿ ನಿಂತ್ಕೊಬಿಟ್ಟು ಸತ್ತೋಗ್ಬಿಡ, ನೀ ಬದುಕದೇ ಬೇಡ ಇನ್ನ ಅಂತ ಹೇಳ್ಬಿಟ್ಟು ಬಾವಿ ತಗೋಗಿ ನಿಂತ್ಕೊಂಡಿದ್ದೆ. ಆಮೇಕಿಂದ ಯಾಕೋ ನೀವು ನೆನಪಾದ್ರಿ. ಅದಕ್ಕೆ ಬಿಡು, ಆನಂದ್ ಮಗ ನನ್ನ ಮಕ್ಕಳೆಲ್ಲ ಹಿಂಗೆ ಮಾಡ್ತಾರೆ ಅಂತ ನಾನು ಯಾಕೆ ಸಾಯ್ಬೇಕು, ನೀವು ಇದಿರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ನೀನು ನೆನೆಸ್ಕೊಂಡು ಓಡಿ ಬಂದ್ಬಿಟ್ಟೆ. ನಾನಂತೂ ನೀವಾದ್ರೂ ನನ್ನ ಜೊತೆ ಇರ್ತೀರಾ ಅಂತ ಹೇಳ್ಬಿಟ್ಟು. ಅಯ್ಯೋ ಶಾರದಾ, ನಿನಗೋಸ್ಕರ ನಾನು ಯಾವಾಗೂ ಇತ್ತೀನಿ ಜೊತೆಗೆ. ನಾನು ಹೇಳಿದ್ನಲ್ಲ, ನೀನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನಾನಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ಈ ಪಾಟಿ ತಲೆ ಕೆಡಿಸ್ಕೊಂತಿ ಅಂತ ಹೇಳ್ಬಿಟ್ಟು ನನಗಂತೂ ದೇವರನೇ ಗೊತ್ತಾಯ್ತಿಲ್ಲ. ನೀನು ತಲೆ ಕೆಡಿಸ್ಕೋಬೇಡ ಶಾರದಾ. ನಿನ್ನ ಗಂಡನ ಉಗುತ್ತು ಬಿಸಾಕ್ಬಿಡು. ನಿನ್ನ ಗಂಡ ನ್ಯಾಯವದನ್ನಾಗಿದ್ರೆ ನಿಮ್ಮಮ್ಮ ಪರ್ಕೆ ತಕೊಂಡು ಹೊಡಿಬೇಕಾದ್ರೆ ಬಂದ್ಬಿಟ್ಟು ಕಾಪಾಡಿರೋನು. ಅದು ಬಿಟ್ಬಿಟ್ಟು ಸುಮ್ಮನೆ ನೀನು ಯಾಕೆ ಕುಂತ್ಕೊಂತ ಇರಲಿಲ್ಲ, ಹೊಡೆದ್ರೊಡಿಲಿ ಅಂತ ಹೇಳ್ಬಿಟ್ಟು ಅಷ್ಟೊಂದೆಲ್ಲ ಇಕ್ಕೊಂಡು, ಅಂತ ಆಸ್ತಿ ಇಕ್ಕೊಂಡು ಎಲ್ಲ ಇಕ್ಕೊಂಡು ನೀನು ಯಾಕೆ ಅವ್ರ ಜೊತೆ ಪರ್ಕೆನ ಹೊಡೆಸ್ಕೊಳ್ಳೋದು ಮೆಟ್ನ ಹೊಡೆಸ್ಕೊಳ್ಳೋದು ಮಾಡ್ತೀಯಾ? ಆರಾಮಾಗಿ ಇದ್ಬಿಡಿಲ್ಲಿ. ನಾನು ಹಂಗೆ ಅನ್ಕೊಂತಾ ಇದ್ದೀನಿ. ಏನಾರ ಮಾಡಬೇಕು. ನನ್ನ ಗಂಡಂತಾಗಿ ಯಾವ್ದಾನ ಒಂದು ವಿಚಾರಕ್ಕೆ ಜಗಳ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ ನೆಟ್ಟು ನಿಮ್ಮ ಜೊತೆಗೆ ನೆನೆಯ. ಆದರೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ಡೌಟ್ ಬಂದ್ಬಿಡ್ತದೆ. ಏನಾರ ಮಾಡಿ ಒಂದು ಪ್ಲಾನ್ ಗೀನ್ ಮಾಡ್ಬಿಟ್ಟು ಬರಬೇಕು. ಹಾಗೆ ಏನಿಯ ಬಂದರೆ ಸಂದಕ್ಕಿರಕ್ಕಿಲ್ಲ. ನೀನು ಹೇಳೋದು ಸರಿ ನೆನೆಯ. ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ನನ್ನ ಮೇಲೂ ಗರಂ ಆಗ್ಬಿಡ್ತಾರೆ ಊರಲ್ಲೆಲ್ಲನೂ. ನೋಡು, ಕಂಡರೇನ್ರನ್ನ ಬುಟ್ಟಿಗೆ ಹಾಕಬಿಟ್ಟವನೆ ಅಂತ ಹೇಳ್ಬಿಟ್ಟು ಹೊಸಿ ಯೋಚನೆ ಮಾಡ್ಬಿಟ್ಟು ನಾವು ಚೆನ್ನಾಗಿರೋಣ ಜೊತೆಗೆ ನೆನೆಯ. ಆದರೆ ನಿನ್ನ ಗಂಡಂಗೆ ಗೊತ್ತಾಗಬಾರ್ದು. ಒಂದಿನ ಸರಿಯಾಗಿ ಕೈ ಕೊಟ್ಬಿಟ್ಟು ಆರಾಮಾಗಿ ನನ್ನ ಜೊತೆ ನೀರಿವಂತೆ. ನೀನು ಹೊಲ ಐತಲ್ಲ, ನೀನು ಹೊಲ್ದಾಗ ಫ್ಯಾಕ್ಟ್ರಿ ಕಟ್ಕೊಂಡು ಇಬ್ಬರೂ ಸಂದಾಗ ದುಡ್ಕೊಂಡು ಆರಾಮಾಗಿರೋಣ. ನೀವು ನನಗೆ ಮೊದಲೇ ಯಾಕೆ ಸಿಗ್ಲಿಲ್ವನಪ್ಪ? ನನಗಂತೂ ಗೊತ್ತಾಯ್ತಿಲ್ಲ. ಇಂಥ ಕೊಂತ್ರಿ ಜನಗಳು ತೆಗೆಲ್ಲ ತಗ್ಲಾಕೋಣ ಅಂತ ಗೊತ್ತಿ ಬಂದ್ಬಿಟ್ಟೈದು ನನಗಂತೂ. ನೀವು ಮೊದಲೇ ಸಿಕ್ಕಿದ್ರೆ ದೇವರಣೆ ನಾನು ಹೆಂಗೋ ಖುಷಿಯಾಗಿ ಅತ್ಲಾಗ ನೆಮ್ಮದಿಯಾಗಿ ಇದ್ಬಿಡ್ತಿದ್ದೆ. ಇವಾಗ ಈ ನನ್ನ ಮಗ ಸಿಕ್ಕಿರೋದಕ್ಕೆ ನನ್ನ ಜೀವನನೇ ಏನು ಅರ್ಕಾಗೋಗ್ಬಿಟ್ಟೈತಿ. ಸಾಯ ಗೊತ್ತಿಗೆ ತಂದ್ಬಿಟ್ಟ. ಬಾವಿಗೆ ಹೋಗಿ ಆರಬೇಕಿತ್ತು, ಅಷ್ಟ್ರಾಗ ನಾನು ಹೆಂಗೋ ಅತ್ಲಾಗ ಬಂದ್ಬಿಟ್ಟೆ ನೋಡಿ. ನಿಮ್ಮನ್ನೇ ಅನಿಸ್ಕೊಂಡೆ ನೀನಿಯ. ನೀವು ಹಂಗೆ ಹೇಳಿದ್ರೆ ಹಂಗೆ ನಾನು ಹೊಲ್ದಾಗ ಫ್ಯಾಕ್ಟ್ರಿ ನೀನಿಯ ಕಟ್ಟನ್ಬಿಡಿ. ನಿಧಾನ ನೋಡಿ ನನ್ನ ಗಂಡಂಗೊಂದು ಕಿತ ಚಾಲ್ಡೆಣ್ಣು ತಿನ್ಸಿ ಬಂದ್ಬಿಡ್ತೀನಿ. ಇನ್ನೊಂದು ಕಿತ ಸಾಯ ನಿರ್ಧಾರ ಮಾತ್ರ ಮಾಡಕ್ಕೆ ಹೋಗ್ಬೇಡ. ನಾವು ಯಾವತ್ತಿದ್ರೂ ಸಾಯ್ಬಾರ್ದು, ಬದುಕಿ ತೋರಿಸ್ಬೇಕು. ಅಯ್ಯೋ, ನಿಮ್ಮಷ್ಟು ಧೈರ್ಯ ನನಗಿಲ್ಲ ಬಿಡಿ. ಇವಾಗ ನಿಮ್ಮ ಜೊತೆ ಸೇರ್ಕೊಂಡ್ಮೇಲೆ ನಿಮ್ಮಷ್ಟು ಧೈರ್ಯ ಬಂದ್ಬಿಟ್ಟೈತೆ ನನಗೆ. ಇಲ್ಲ ಅಂದಿದ್ರೆ ನನಗೆ ಈ ಪಾಟಿ ಧೈರ್ಯ ಎಲ್ಲಿ ಬರೋದು ಏನೋ. ನನ್ನ ಪುಣ್ಯ ನೋಡಿ, ಮನೆ ಕೆಲಸದೋಳು ಅಂತ ನೋಡಿದಾಗ ನೀವು ನಮ್ಮ ಜೊತೆ ಎಷ್ಟು ಖುಷಿಯಾಗಿ ಜೊತೆ ಕೂರಿಸ್ಕೊಂಡಿದ್ದೀರಾ. ಅದೇ ನಮ್ಮ ಅತ್ತೆಗೂ ನನ್ನ ಆದ್ನಿಗೆ ನನ್ನ ವಾರ್ಗಿತ್ತಿಗೆ ಅವ್ರಿಗೆ ಎಲ್ಲನೂ ಕರುಣೆ ಅನ್ನೋದೇನೇ ಇಲ್ಲ. ಕರುಣೆ ಇಲ್ದಿರ ಕಿತ್ತೋಗಿರೋವು ಅವಕ್ಕೆ ನನ್ನ ಬ್ಯಾಲೆನೇ ನೀ ಗೊತ್ತಿಲ್ಲ. ನನ್ನ ಗಂಡನೋ ಇವತ್ತು ಅವನಂತೂ ಕೂಲಿಗೆ ಹೋಯ್ತಾನೆ, 100-200 ತಗೊಬಂದು ಕೈಗಿಕ್ತಾನೆ. ಯಾರಿಗೆ ಬೇಕು? ಅದೇ ಅಲ್ಲ ಸಾವುಕಾರೆ, ಯಾರಿಗೆ ಬೇಕು ಹೇಳಿ? ಅಯ್ಯೋ, 300-400-500 ಮಾಡ್ಕೊಂಡು ನೀನೇನು ಮಾಡೋಕ್ಕಾಗಕ್ಕಿಲ್ಲ. ಏನು ಸಾವುಕಾರ ಆಗೋಕ್ಕಾಗಕ್ಕಿಲ್ಲ. ನಾನು ಇದೀನಲ್ಲ, ನಾನು ಎಲ್ಲ ನೋಡ್ಕೊತೀನಿ. ನೀನು ತಲೆನೇ ಕೆಡ್ಸ್ಕೊಬೇಡ. ನಾನು ಹೇಳ್ದಂಗೆ ಕೇಳು, ಅಷ್ಟೇ ಸಾಕು. ಅದಕ್ಕೆ ಅಲ್ವಾ ಸಾವುಕಾರೆ, ನೀವು ಹೆಂಗೆ ಹೇಳಿದ್ರಂಗೆ ಕೇಳ್ಕೊಂಡು ನಿಮ್ಮ ಜೊತೆ ನೀನು ಖುಷಿಯಾಗಿರೋದು. ನಾನು ನನ್ನ ಗಂಡದಾಗಂತೂ ಒಂದಿನಕ್ಕೂ ಖುಷಿಯಾಗಿರೋಕ್ಕಾಗಕ್ಕಿಲ್ಲ ಬಿಡು. ಯಾವಾಗೂ ಸಾಯ್ತಂದು ಸುಮ್ಕೇನೇನಿಯ. ಹೆಂಗೋ ನಿಮ್ಮ ಜೊತೆ ಖುಷಿಯಾಗಿರೋದಕ್ಕೆ ಹೆಂಗೋ ನನಗೆ ಆರಾಮ ಅನ್ನಿಸ್ತೈತಿ. ನಾನಂತೂ ಇವತ್ತು ಇಲ್ಲೇ ಇದ್ಬಿಡ್ತೀನಿ. ಯಾಕಂದರೆ ನನ್ನ ಆದ್ನಿ ಗಂಡ ಅವನೆಲ್ಲ ಮುಚ್ಚಿಡ್ಕೊಂಡು ಓಡಾಡ್ತಾವ್ನಿ. ನಾನು ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನನಗೆ ಕತ್ತರಿಸ್ಬಿಟ್ರೆ ನನಗೆ ಸತ್ತೋಗ್ಬಿಡ್ತೀನಿ. ಆಮೇಕಿಂದ ಮೊದಲಿನ ಮತ್ತೇನೂ ಸರಿ ಇಲ್ಲ, ಊರಾಗೆಲ್ಲ ಪಾರ್ಕೆ ತಗೊಂಡು ಓಡಾಡ್ಸ್ಕೊಂಡು ಹೊಡೆದ್ಬಿಡ್ತಾಳೆ. ಅದಕ್ಕೆ ಇವತ್ತು ನಾನು ನಿಮ್ಮ ಮನೆಗೇನೇ ಇರ್ತೀನಿ. ನಾನು ಎಲ್ಲೂ ಹೋಗೋಕ್ಕಿಲ್ಲ ಇವತ್ತು. ಅಯ್ಯೋ, ಧಾರಾಳವಾಗಿರು. ಬ್ಯಾಡ ಅಂತ ನಾನು ಏನಾದರೂ ಹೇಳ್ತೀನ? ನೀನು ಧಾರಾಳವಾಗಿರ್ಬೋದು. ನಮ್ಮ ಮನೆಗೆ ನೀ ಧಾರಾಳವಾಗಿರು, ಸರಿನಾ? ಇವತ್ತು ಆರಾಮಾಗಿ ಇಲ್ಲೇ ಇರು. ಇವತ್ತು ನಾಟಿ ಕೋಳಿ ಸಾರು ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಡು, ಚೆನ್ನಾಗಿ ತಿನ್ಬಿಡೋಣ ಇಬ್ರು, ಸರಿನಾ? ನನಗೆ ಹೊರಗಡೆ ಕ್ಯಾಮೆ ಐತೆ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿರು, ಆರಾಮಾಗಿ ತಿನ್ಕೊಂಡು ಆರಾಮಾಗಿರೋಣ. ಆಯಿತು ಸಾವುಕಾರೆ, ನೀವು ಬರೋಷ್ಟೊತ್ತಿಗೆ ಬಿಸಿ ಇದೇನಿಯ ಕೋಳಿ ಸಾರು, ನಾಟಿ ಕೋಳಿ ಸಾರು, ಮುದ್ದೆ ಎಲ್ಲನೂ ಮಾಡಿರ್ತೀನಿ. ಅಪ್ಪ, ನಾನಂತೂ ಇಷ್ಟೆಲ್ಲ ತಿಂತಾನೆ ಇರಲಿಲ್ಲ ಬಿಡಿ. ನಿಮ್ಮ ಮನೆಗೆ ಬಂದಮೇಲೆ ನಾನು ಇಷ್ಟೆಲ್ಲ ತಿಂತಾ ಇದ್ದು. ನಿಮ್ಮ ಮನೆಗೆ ಎಷ್ಟು ಖರ್ಚು ಮಾಡಿದ್ರು ಖರ್ಚೇ ಆಗಕ್ಕಿಲ್ಲ ಅಂತ ಸಾಮಾನು. ನಮ್ಮ ಮನೆಗೆ ಹಂಗಿರಲಿಲ್ಲ ಬಿಡಿ. ನಿಮ್ಮ ಮನೆ ನೋಡಿ ಅದೇನೋ ಉಕ್ತದೇನೋ ಅನ್ಕೋಬೇಕು. ಎಲ್ಲನೂ ಹಂಗೆ ಉಕ್ತಾ ಇರ್ತದೆ ನಿಮ್ಮ ಮನೆಗೆ. ಎಲ್ಲ ರೇಸನ್ನು ಪಾಸನ್ನು ಎಲ್ಲನೂ.
ನಿನಗೆ ಹೆಂಗ್ ಬೇಕಂಗ್ ಮಾಡ್ಕೊಂತೀನಿ ಸರಿನಾ. ಸರಿ, ನಂಗೆ ಸ್ವಲ್ಪ ಕೆಲಸ ಐತೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಸಾವ್ಕಾರೆ. ಯಪ್ಪ, ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿನ್ನೋಣ. ಹೆಂಗೋ ನಮ್ಮ ಮನೆಗೊಂದು ತಿನ್ನಕಾಯ್ತಿರಲಿಲ್ಲ, ಇವ್ರ ಮನೆಗೆ ರಾಸ್ತಿ ಬಿದ್ದೈತೆ. ಮಾಡಲಿಲ್ಲ ಅಂದರೆ ಎಲ್ಲ ಹುಳ ಬಿದ್ಬಿಡ್ತಾವ ಅಷ್ಟೇನಿಯ. ಮಾಡ್ಕೊಂಡು ತಿನ್ಬಿಡ್ಬೇಕು. ನನ್ನ ಗಂಡ ನಾನು ಎಲ್ಲೋದೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇತ್ತಾನೇನೋ. ಹುಡ್ಕೊಂಡ್ಲಿ ಬಿಡು, ಹುಡ್ಕೊಂಡು ಬಿದ್ದಿರಲಿ ನನಗೇನಂತೆ. ಅಯ್ಯೋ ಶಾರದಾ, ಶಾರದಾ, ಶಾರದಾ. ಥೂ, ನಮ್ಮಮ್ಮ ಮಾಡಿದ ಕೆಲ್ಸಕ್ಕೆ ಶಾರದಾ ಹೋಗ್ಬಿಟ್ಟು ಎಲ್ಲಾದ್ರೂ ಸದ್ಗಿತ್ ಹೋಗ್ಬಿಟ್ಲಾ. ದೇವ್ರೇ ಬ್ಯಾಡ, ಅವಳಿಗೆ ನಾನು ಒಬ್ಳೇ ದಿಕ್ಕು, ನಾನು ಒಬ್ಬನೇ ದಿಕ್ಕು ಅವಳಿಗೆ, ಇನ್ನು ಯಾರೂ ದಿಕ್ಕಿಲ್ಲ. ಹಿಂಗೆ ಸತ್ತೋಗ್ಬಿಟ್ರೆ ಇನ್ನು ಇವಾಗ ಸಂದಕ್ಕಿರಕ್ಕಿಲ್ಲ. ಅಯ್ಯೋ ದೇವ್ರೇ, ಶಾರದನ್ ಹೆಂಗಪ್ಪ ಹುಡುಕ್ಲಿ ನಾನು ಇವಾಗ. ಶಾರದಾ, ಶಾರದಾ ಎಲ್ಲನ ಇದ್ರೆ ಕೇಳಿಸ್ಕೊಂತಾಳೆ ಅಂತ ಗಂಟ್ಲು ಕಿತ್ತೋಗಂಗೆ ಕಿರುಸ್ಕೊಂತ ಇವನಿ, ಆದ್ರೂ ಕೇಳ್ತಿಲ್ವಲ್ಲ. ಏನ ಹುಡುಕ್ತಾ ಇದೆಯಾ? ಏನಾರ ಇಂಪಾರ್ಟೆಂಟ್ ಆಗಿರೋದು ಕಳೆದೋಗ್ಬಿಡ್ತಾ? ಓ, ನೀನು ಇಲ್ಲೇ ಇದೆಯಾ? ಅಲ್ಲೋ ಕೃಷ್ಣ, ನಾನು ಈ ಅಂಡ್ರನ್ನ ಎಲ್ಲಾರು ನೋಡ್ದೇನಲ್ಲ ನೀನು ಶಾರದನ. ನಾನು ಅವಾಗಿಂದ ಹುಡುಕ್ತಾ ಇವನಿ, ಕಾಣ್ತಾನೆ ಇಲ್ಲ. ಓ ಕಣಣ್ಣ, ಶಾರದಾಕ್ ನೋಡಿದೆ ನಾನು. ಅಲ್ಲಿ ಊರಾಗ ಸೋಪನ್ ಬಾವಿ ಐತಲ್ಲ, ಅದೇ ಹಿಂಗೆ ಮುಂದಕ್ಕೆ ಹೋದ್ರೆ ಒಂದು ಸೋಪನ್ ಬಾವಿ ಐತಲ್ಲ, ಆ ಸೋಪನ್ ಬಾವಿದಾಗ ನಿಂತ್ಕೊಂಡು ಮಕ ನೋಡ್ಕೊಂತ ಇತ್ತು. ನಾನು ಮನೆಗೆಲ್ಲೋ ಕಣ್ಣುಡಿ ಹೊಡೆದೋಗೈತೇನೋ, ಅದಕ್ಕೆ ಬಾವಿ ತಾಗ ಬಂದ್ಬಿಟ್ಟು ಬಿಂಬ ನೋಡ್ಕೊಂಡು ಮಕ ನೋಡ್ಕೊಂತ ಐತೆ ಅಂತ ಅನ್ಕೊಂಡು ಸುಮ್ಮನೆ ಅದೇ ಕಣಣ್ಣ. ಎಲ್ಲೋ ಆ ಕಡೆನೇ ಎಲ್ಲೋ ಹೋಗಿರ್ಬೇಕು ಅಂತ ಅನ್ನಿಸ್ತದೆ. ಅಯ್ಯೋ ಲೇ ಕೃಷ್ಣ, ಅವಳು ಬಾವಿ ತಾಗಿದ್ರೆ ನೀನು ಮಕ ನೋಡ್ಕೊಳಕ್ ಹೋಗ್ತಾವಳೆ ಅಂತ ಹೇಳ್ತೀಯಲ್ವೇನ್ಲ? ನಾನು ಎಂಡ್ರನ್ನ ತಡಿಬೇಕಿತ್ತಲ್ವೇನ್ಲ ನೀನು? ಎಂದಾದ ಯಾಕಡೆ ಮಕ ನೋಡ್ಕೊಳ್ಳೋರ್ನೆಲ್ಲ ತಡಿಬೇಕು? ನಮ್ಗ ಜಾಯ್ ಬಾಂದಾಗೆ ಹೆಂಗುಸ್ರು ವಿಚಾರಕ್ಕೆ ಹೋಗೋದು, ನಮ್ ಜಾಯ್ ಮಾಂದಾಗೆ ಎಲ್ಲ ಕಣಣ್ಣ. ಅಯ್ಯೋ, ನನ್ನ ಹೆಂಡ್ರು ಬಾವಿಗೆ ಆಗ್ಬಿಟ್ಟು ಪ್ರಾಣ ಕಳ್ಕೊಂಬಿಟ್ಲೇನಪ್ಪೋ. ನನಗೆ ಗೊತ್ತಿತ್ತು ನಮ್ಮ ಅಮ್ಮ ಪರ್ಗೆ ಹೊಡೆದಾಗೇನಿಯ ನನ್ನ ಹೆಂಡ್ರು ಹೋಗಿ ಬಾವಿಗೋ ಕೆರೆಗೋ ಆರ್ತಾಳೆ ಅಂತ, ಕೊನೆಗೂ ಬಾವಿಗೆ ಆರ್ಬಿಟ್ಲಲ್ಲಪ್ಪೋ. ಶಾರದಾ, ಬಾವಿಗೆ ಹಾರಿ ಪ್ರಾಣ ಕಳ್ಕೊಂಬಿಟ್ಲ. ಹಲೋ ಕೃಷ್ಣ, ಒಂದೇ ಒಂದು ಪ್ರಾಣನ ಕಾಪಾಡ್ಬೋದಿತ್ತಲ್ವೇನ್ಲ ನೀನು? ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ, ನಂಗೇನು ಗೊತ್ತಿತ್ತು ಅವಾಗ ಕಾದ್ರೋಡಿ ಇಲ್ವೇನೋ ಮನೆಗೆ ಮಕ್ಕ ನೋಡ್ಕೊತಾವಳೆ ಅನ್ಕೊಂಡೆ. ಈಗ ನೋಡಿದ್ರೆ ಕೆರೆಗೆ ಯಾರ್ಬಿಟ್ಟು ಪ್ರಾಣನೇ ಕಳ್ಕೊಬಿಟ್ಟು. ಅಯ್ಯೋ ದೇವ್ರೆ. ಅಡ ನೀನು ಎದಕ್ಕಬೇಡ, ನಾನು ಬರ್ತೀನಿ ನಿನ್ನ ಜೊತೆ. ನಿನಗೆ ಧೈರ್ಯ ಹೇಳಕ್ ನಾನು ಬರ್ತೀನಿ. ಮುಚ್ಚಲ ಬಾಯಿನ. ನನ್ನ ಹೆಂಡ್ರು ಬಾವಿತಾಗ ನಿಂತ್ಕೊಂಡಾಗ ಹೋಗ್ಬಿಟ್ಟು ನನ್ನ ಹೆಂಡ್ರನ್ನ ತಡಿಯೋದು ಬಿಟ್ಬಿಟ್ಟು ನೀನಿಲ್ಲಿ ನಿಂತ್ಕೊಬಿಟ್ಟಿದ್ಯಲ್ಲ ಇಲ್ಲಿ ಸುಮ್ಕೇನೇನಿಯ? ನನ್ನ ಹೆಂಡ್ರನ್ನ ತಡೆದಿರ ನನ್ನ ಹೆಂಡ್ರು ಬದುಕಿರೋಳೇನಲ್ಲ. ನನ್ನ ಹೆಂಡ್ರು ಬದುಕಿರೋಳು. ನಿನ್ನ ಬಾಯಿಗೆ ಮಣ್ಣಾಕ ಕುಡಿದ್ ನಾಶನಾಗೆ ನನ್ನ ಹೆಂಡ್ರು ಬಾವಿ ಬೀಳೋದು ನೀನು ನೋಡ್ದಿದ್ದಂಗೆ ಬಂದ್ಬಿಟ್ಟೇನಲ್ಲ. ಅಯ್ಯೋ ಶಿವನೇ, ನಾನು ಹೀರೋ ಹೆಂಡ್ರು ಹೊಂಟೋಗ್ಬಿಟ್ಲಲ್ಲಪ್ಪ. ಅಯ್ಯೋ ನನಗ ನಾವು ಒಬ್ಳೆ ಏನ್ರು ಬೇಜಾರು ಮಾಡ್ಕೋಬೇಕು. ನಿಂಗೆ ಯಾಕಣ್ಣ ಬೇಜಾರು ಮಾಡ್ಕತೀಯ? ಬಂದ ಇರ ಕಣಣ್ಣ. ಇದೇ ಬಾವಿನೆಲ್ಲ ಕೃಷ್ಣ? ಹೂ ಕಣಣ್ಣ, ಇದೇ ಬಾವಿನೇ ನಿನ್ನ ಎಂಡ್ರು ಬಿದ್ದಿದ್ದ ಬಾವಿ ಇದೇನೇನೆಯ. ಇದೇನಣ್ಣ, ನನಗೆ ಕಾಪಾಡ್ಬೇಕಿತ್ತು ಕಣಣ್ಣ, ತಪ್ಪಾಡ್ಬಿಟ್ಟೆ. ಈ ನೀರಾಗ ಮಕ ಎಲ್ಲಿ ಕಾಣಿಸ್ತದ ಕಣಣ್ಣ, ನೀರಾಗೆ ಬಿದ್ದಿರ್ಬೇಕು ಅನ್ನಿಸ್ತದೆ. ಶಾರದಾ, ಬಾವಿಗೆ ಬಿದ್ಬಿಟ್ಟೇನೆ ಶಾರದಾ. ಯಾಕೆ ಒಂದ್ ಕಿತ ನನ್ನ ನೆನಪಾಗ್ಲಿಲ್ವೇನೆ? ನಿಂಗೆ? ಎಲ್ಲಪ್ಪ ಇವಳು ಹುಡುಕ್ಲಿ ಇವಾಗ ಬಾವಿನಾಗೆ. ಲೋ ಕೃಷ್ಣ, ಇಳಿದ್ಬಿಟ್ಟು ಒಂದ್ ಕಿತ ನೋಡ್ಲಾ? ಅಬ್ಬಾ ಇಲ್ಲ ಕಣಡ, ನಾನು ಯಾರು ಒಬ್ಬನೇ ಗಂಡ ಇರೋದು, ನಾನು ಇಳಿಯೋಕ್ಕಿಲ್ಲ ಕಣಡ. ಒಂದು 2 ನಿಮಿಷ ತಡ್ಕೊಳ್ಳೋಣ. ಬಾವಿಗೆ ಬಿದ್ಮೇಲೆ ಎಣ ಆದಷ್ಟು ಗದೆ ನಿಯತ್ತಿ ಹೇಳ್ತದೆ, ಅವಾಗ ಹೋಗ್ಬಿಟ್ಟು ಬಾಸ್ಕೊಂಡು ತಗೊಂಡೋಗೋಣ. ಈಗ ಆಗಕ್ಕಿಲ್ಲ ಕಣಣ್ಣ. ಅಯ್ಯೋ ಶಾರದಾ, ನಿನಗೋಸ್ಕರ ಯಾರು ಬಾವಿಗೆ ಇಳಿಯಕ್ ತಯಾರೇ ಇಲ್ವಲ್ಲೇ ಶಾರದಾ? ಕಳ್ಳದ ಮಗ, ಇವರೇ ಇಳಿಬೋದಲ್ಲ ಅಣ್ಣ. ನೀನು ಎಂಡ್ರಿಗೋಸ್ಕರ ನೀನೇ ಬಾವಿಗೆ ಇಳೋದು ನೋಡ್ಬೋದಲ್ಲಣ್ಣ? ಇಲ್ಲ ಕಣ್ಲ, ನಂಗೆ ನೀರಂದ್ರೆ ಭಯ ಆಯ್ತದೆ ಕಣ್ಲ, ನನಗೆ ಇಳಿಯಕ್ ಆಗಕ್ಕಿಲ್ಲ ಕಣ್ಲ. ಶಾರದಾ, ಲೇ ಶಾರದಾ, ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಶಾರದಾ. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಬಿಟ್ಟೆ ನೀನು? ಶಾರದಕ್ಕ ಎಂತ ಕೆಲಸ ಮಾಡ್ಕೊಂಬಿಟ್ಟಕ್ಕ ನೀನು? ಎಂತ ಕೆಲಸ ಮಾಡ್ಕೊಂಬಿಟ್ಟೆ. ಕೊನೆಗೂ ಮುದ್ದಾದ ಗಂಡನ ಬಿಟ್ಬಿಟ್ಟು ಆ ಬಾವಿಗೆ ಆರ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲೇ ಅಕ್ಕ. ಈ ಮುದ್ದಾದ ಮಕನ ಬಿಟ್ಬಿಟ್ಟು ಹೆಂಗ್ ಹೋಗ್ಬೇಕು ಅಂತ ಅನ್ನಿಸ್ತೇ ಕಣಕ್ಕ. ಶಾರದಕ್ಕ, ನೀನ್ ಬಿದ್ದಿಯೋ ಸತ್ತಾಯ್ತು, ಇನ್ನು ಯಾಕಕ್ಕ ನೀನ್ ಎಣಮ್ ಯಾಕೆ ಬಂತು ಹೇಳ್ತಾ ಇಲ್ಲ? ಅಯ್ಯೋ ಅಕ್ಕ. ಅಡ ಇರಡ, ಹೋಗ್ಬಿಟ್ಟು ಊರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತೀನಿ ಕಣ. ಇರು ನೀನ್ ಇಲ್ಲೇ ನಿನಿಯ ಎಣಮ್ ಯಾಕೆ ಬದತೇನ ನೋಡು. ಅಯ್ಯೋ ಶಾರದಾ, ಲೇ ಶಾರದಾ, ಅಯ್ಯೋ ಈ ನೀರಾಗ ಹೆಂಗಪ್ಪ ಇಳಿಲಿ ನಾನು? ಕೈ ಕಾಲೆಲ್ಲ ನಡುಗ್ತಾವಲ್ಲ ಶಾರದಾ. ಎಂತ ಕೆಲಸ ಮಾಡ್ಕೊಬಿಟ್ಟೆ. ನಾನು ಇಲ್ಲೇ ಕುಂತ್ಕೊಬಿಡ್ತೀನಿ, ನಿನ್ನ ಮಕಾನ್ ಒಳಗಂಡ್ರೆ ನಾನು ಇಲ್ಲೇ ಕುಂತ್ಕೊಂಡಿರ್ತೀನಿ. ಎಲ್ಲೂ ಹೋಗಕ್ಕಿಲ್ಲ ನಾನು ಇಲ್ಲೇ ಕುಂತ್ಕೊಂತೀನಿ ನಾನು. ಕೇಳ್ರಿ ಅಡ ಶಾರದಕ್ಕ, ಆ ಮುದ್ದಾದ ಮಕ, ಗಂಡನ ಮುದ್ದಾದ ಮಕ ನೋಡಕ್ ಆಗ್ತಿದ್ದಂಗೆ ಬಾವಿಗೆ ಆರ್ಬಿಟ್ಟು ಪೈರಾಣ ಕಳ್ಕೊಬಿಟ್ಟೈತ್ ಕಣಕ್ಕೋ. ಅಣೋ ನೋಡ್ಬಿಡ್ರಣ ಬಾವಿ ತಗೆ.